ಬಿಪಿಎಲ್ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ. ಹೌದು, 7,76,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಬಿಪಿಎಲ್ ರೇಷನ್ ಕಾರ್ಡ್ ನಿಂದ ರದ್ದು ಮಾಡಲಾಗ್ತಾ ಇದೆ. ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಎಪಿಎಲ್ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ. ಸೊ ಅಷ್ಟಕ್ಕೂ ಈಗಾಗಲೇ ವೆರಿಫಿಕೇಶನ್ ಆಗಿತ್ತು, ಗೃಹಲಕ್ಷ್ಮಿಯಲ್ಲಿ ಪರಿಷ್ಕರಣೆ ಆಗಿತ್ತು. ಮತ್ತೆ ಯಾಕೆ ಈ ರೀತಿ ಸರ್ಕಾರ ಒಂದು ಪರಿಶೀಲನೆ ಸ್ಟಾರ್ಟ್ ಮಾಡಿದೆ ಅಂತ ಕೇಳಿದ್ರೆ, ಸ್ನೇಹಿತರೆ, ಆಹಾರ ಇಲಾಖೆ ಇಂದು ಅಥವಾ ನಿನ್ನೆ ಅಥವಾ ಮೊನ್ನೆಯಿಂದ ಈ ಪರಿಷ್ಕರಣೆ ಸ್ಟಾರ್ಟ್ ಮಾಡಿಲ್ಲ. 2 ವರ್ಷ ಆಯ್ತು ಕಣ್ರಿ. 2 ವರ್ಷದಿಂದಲೂ ಕೂಡ ವೆರಿಫಿಕೇಶನ್, ಪರಿಷ್ಕರಣೆ, ರೇಷನ್ ಕಾರ್ಡ್ ನಿಂದ ಫಲಾನುಭವಿಗಳನ್ನ ಹೊರ ಹಾಕೋದು ಇದೆಲ್ಲವೂ ಕೂಡ ನಡೀತಾ ಇದ್ದು ಸುಮಾರು 2 ವರ್ಷ ಆಗಿದೆ. ಸೊ ಅದಕ್ಕಾಗಿ ಈ ಫಲಾನುಭವಿಗಳನ್ನ ಹೊರಹಾಕಲಾಗ್ತಾ ಇದೆ. ಸೊ ಅನುಮಾನಾಸ್ಪದ ಇದ್ದಂತವರು 7,76,000 ಒಂದು ಫಲಾನುಭವಿಗಳು. ಇದರಲ್ಲಿ ಎಷ್ಟು ಜನರನ್ನ ತೆಗೆದಾಕ್ತಾರೆ, ಯಾತಕ್ಕಾಗಿ ತೆಗೆದಾಕ್ತಾ ಇದ್ದಾರೆ, ಸೊ ಏನು ವಿಷಯ, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ ಜೊತೆಗೆ ಈ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳನ್ನ ನೀವು ಪಡ್ಕೊಳ್ಳಿಕ್ ಆಗೋದಿಲ್ಲ. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಈ ರೇಷನ್ ಕಾರ್ಡ್ ನ ಟಾರ್ಗೆಟ್ ಮಾಡ್ತಾ ಇರೋದು ಆಹಾರ ಇಲಾಖೆ ಈಗಿನದಲ್ಲ, 2 ವರ್ಷದಿಂದನೂ ಕೂಡ ಟಾರ್ಗೆಟ್ ಮಾಡ್ತಾ ಬರ್ತಿದೆ. ಯಾರ ಮೇಲೆ ಅನುಮಾನ ಬರುತ್ತೋ ಅವರನ್ನ ರದ್ದು ಮಾಡೋದು, ಯಾರ ಮೇಲೆ ಅನುಮಾನ ಬರುತ್ತೋ ಅವರು ಬಿಪಿಎಲ್ ಕಾರ್ಡ್ ಇದ್ರೆ ಇಪಿಎಲ್ ಗೆ ಕನ್ವರ್ಟ್ ಮಾಡೋದು. ಒಟ್ಟಾರೆಯಾಗಿ ಯೋಜನೆಯ ಲಾಭ ಸಿಕ್ಕರು ಆದ್ರೆ ಬೇರೆ ಬೇರೆ ಯೋಜನೆಗಳ ಲಾಭವನ್ನ ಪಡ್ಕೊಳ್ಳಿಕ್ಕೆ ಇವರು ಅನರ್ಹತೆ ಹೊಂದಿರಬೇಕು. ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ರೆ ಬಿಪಿಎಲ್ ಗೆ ಸಿಗುವಂತಹ ಯೋಜನೆಗಳು ಅವರಿಗೆ ಸಿಗೋದಿಲ್ಲ. ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ ನಲ್ಲಿ 5 ಲಕ್ಷ ರೂಪಾಯಿ ನೀವು ಫ್ರೀ ಆಗಿ ಚಿಕಿತ್ಸೆ ಮಾಡ್ಕೊಂಡ್ರೆ ಬಿಪಿಎಲ್ ಇದ್ದವರು, ಎಪಿಎಲ್ ಇದ್ದವರು ಕೇವಲ 3 ಲಕ್ಷ ರೂಪಾಯಿ ತನಕ ನೀವು ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು. 2 ಲಕ್ಷ ರೂಪಾಯಿ ನೀವೇ ಮೇಲಿಂದ ಏನಾದ್ರೂ ಖರ್ಚು ಬಂದ್ರೆ ನೀವೇ ಕಟ್ಟಬೇಕಾಗತ್ತೆ. ಸೊ ಈ ರೀತಿ ಈ ಬಿಪಿಎಲ್ ಅಥವಾ ಎಪಿಎಲ್ ಗೆ ಕಂಪೇರ್ ಇರುತ್ತೆ, ಅದನ್ನ ನೀವು ತಿಳ್ಕೊಳ್ಬೇಕು. ಇನ್ನು ದೊಡ್ಡ ದೊಡ್ಡ ರೋಗಗಳಲ್ಲಿ, ಈಗ ಕ್ಯಾನ್ಸರ್ ರೋಗ, ಏಡ್ಸ್ ಆಗಿರ್ಲಿ, ಇಂತಹ ಎಲ್ಲ ರೋಗಗಳಲ್ಲಿ ಬಿಪಿಎಲ್ ಇದ್ದವರಿಗೆ ಫ್ರೀ ಆಗಿ ಚಿಕಿತ್ಸೆ ಕೊಟ್ರೆ, ಸಬ್ಸಿಡಿ ಮುಖಾಂತರ ಚಿಕಿತ್ಸೆ ಕೊಟ್ರೆ ಎಪಿಎಲ್ ಗೆ ಫ್ರೀ ಆಗಿ ಇರೋದಿಲ್ಲ. ಈ ರೀತಿ ಡಿಫ್ರೆನ್ಸ್ ಇದೆ, ಅದಕ್ಕಾಗಿ ಎಪಿಎಲ್ ಗೆ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಇನ್ನು ಈ ಎಪಿಎಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರಾ, ಇನ್ನು ಅದನ್ನ ಹೊರತುಪಡಿಸಿ ಲಕ್ಷಾಂತರ ಫಲಾನುಭವಿಗಳನ್ನ ಬಿಪಿಎಲ್ ದಿಂದ ಅಥವಾ ಎಪಿಎಲ್ ದಿಂದ ರದ್ದು ಮಾಡಲಾಗ್ತಾ ಇದೆ. ಯಾತಕ್ಕೆ ಅಂದ್ರೆ ನೇರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಇಲ್ಲಿ ಈ ಬಿಪಿಎಲ್ ರೇಷನ್ ಕಾರ್ಡ್ ದಾರರೆ ಈಗ ಬಡವರು ಇರ್ತಾರೆ, ಅವರು ಕೂಡ ಐಟಿ ರಿಟರ್ನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಕೂಡ ಆದಾಯ ಇಲಾಖೆ ಏನ್ ಮಾಡತ್ತೆ, ಆಹಾರ ಇಲಾಖೆಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತಿರತ್ತೆ. ವರ್ಷಕ್ಕೆ ಇಂತಿಷ್ಟು ಐಟಿ ರಿಟರ್ನ್ಸ್ ಮಾಡೋರಿದ್ದಾರೆ, ಇವರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಿರ್ತಾರೆ. ಸೊ ಇವರನ್ನ ನೀವು ಆಹಾರ ಇಲಾಖೆಯಿಂದ ತೆಗೆದಾಕಿ ಬಿಡಿ ಅಂತ ಒಂದು ಲಿಸ್ಟ್ ಅನ್ನ ಕಳಿಸ್ತಾ ಇರುತ್ತೆ ಮೇಲಿಂದ ಮೇಲೆಗೆ. ಅದಕ್ಕಾಗಿ ಈಗ 20,000 ರೂಪಾಯಿ ನೀವು ಬೆಂಗಳೂರಿನಲ್ಲಿ ದುಡಿಮೆ ಮಾಡ್ತಿರ್ತೀರಿ, ಒಂದು ಕಂಪನಿಯಲ್ಲಿ, ಪ್ರೈವೇಟ್ ಕಂಪನಿ ಇರುತ್ತೆ, 20,000 ರಿಂದ 25,000 ವೇತನ ಇರುತ್ತೆ. ಅಲ್ಲಿ ಐಟಿ ನಿಮ್ದು ಕಟ್ ಆಗ್ತಿರುತ್ತೆ, ಪ್ರತಿ ತಿಂಗಳು ಇಂತಿಷ್ಟು ಅಂತ ಕಟ್ ಆಗಿಬಿಟ್ಟು ನಿಮ್ದು ಕೊನೆಯದಾಗಿ ವರ್ಷದ ಕೊನೆಯ ದಿನಗಳಲ್ಲಿ ನಿಮಗೆ ದುಡ್ಡು ಕಂಪ್ಲೀಟ್ ಆಗಿ ಅದೆಷ್ಟು ಕಟ್ ಆಗಿರುತ್ತೋ ಅದು ನಿಮಗೆ ಬಂದು ಬಿಡುತ್ತೆ. ಐಟಿ ರಿಟರ್ನ್ಸ್ ನೀವು ಮಾಡಿದ ತಕ್ಷಣ, ಅದನ್ನ ಪತ್ರವನ್ನು ಕೊಟ್ಟ ತಕ್ಷಣ ನಿಮಗೆ ರಿಟರ್ನ್ ಬರ್ತಿರುತ್ತೆ. ಆದ್ರೆ ಇಲ್ಲಿ ಅದನ್ನ ಮಾಡಿದ ಸಲುವಾಗಿ ಆದಾಯ ಇಲಾಖೆ ಏನ್ ಮಾಡುತ್ತೆ, ಅದನ್ನ ನೀವು ಐಟಿ ಪೇ ಮಾಡಿದಿರಲ್ವಾ, ನೀವು ಐಟಿ ರಿಟರ್ನ್ಸ್ ಮಾಡ್ತೀರಂತ ಹೇಳ್ಬಿಟ್ಟು ಅನುಮಾನ ಬಂದು, ಕಂಪ್ಲೀಟ್ ಆಗಿ ಗೊತ್ತಿರೋದಿಲ್ಲ ಮಾಹಿತಿ, ನೀವು ಐಟಿ ರಿಟರ್ನ್ಸ್ ಮಾಡ್ತೀರಿ ಅಂತ, ಆದ್ರೆ ಅನುಮಾನ ಬಂದ್ರು ಸಹಿತ ಅವರ ಒಂದು ಲಿಸ್ಟ್ ಅನ್ನ ಆಹಾರ ಇಲಾಖೆಗೆ ಕಳಿಸ್ಬಿಡತ್ತೆ. ಇದರಿಂದ ನೀವು ಗೃಹಲಕ್ಷ್ಮಿ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಯೋಜನೆಗಳಿಂದ ವಂಚಿತರಾಗ್ಬಿಡ್ತೀರಿ. ಇದು ಒಂದು ಕಡೆ ಆಯ್ತಾ. ಇನ್ನು ಲೋನ್ಗಳನ್ನ ಮಾಡುವಾಗ, ಅಂದ್ರೆ ನೀವು ಈಗ ಎಜುಕೇಶನ್ ಲೋನ್ ತೆಗೆದುಕೊಳ್ಳಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 2 ಲಕ್ಷನೋ 3 ಲಕ್ಷನೋ ಈ ರೀತಿ ಲೋನ್ ಮಾಡ್ತಿರ್ತೀರಿ, ಅಥವಾ ನಿಮ್ಮ ಮನೆಗಳಿಗಾಗಿರ್ಲಿ ಕಟ್ಲಿಕ್ಕೆ, ಅಥವಾ ಇನ್ನಿತರ ಒಂದು ಕೆಲಸ ಕಾರ್ಯಗಳಿಗೆ ನೀವು ಲೋನ್ ಮಾಡ್ಸಿರ್ತೀರಿ. 4-5 ಲಕ್ಷ ರೂಪಾಯಿ ತನಕ ನೀವು ಲೋನ್ ಮಾಡ್ಸಿರ್ತೀರಿ. ಅಲ್ಲಿ ಐಟಿ ರಿಟರ್ನ್ಸ್ ನೀವು ಪೇ ಮಾಡ್ತಾ ಇದ್ರೆ, ಸೊ ಅಲ್ಲಿ ನಿಮ್ದು ಎಲ್ಲವೂ ಕೂಡ ಟಿಡಿಎಸ್ ಕಟ್ ಆಗಿ ಬರುತ್ತೆ. ಅದೆಲ್ಲ ಕಟ್ ಆದ ಬಂದ ತಕ್ಷಣ ನೀವು ಕೂಡ ಐಟಿ ರಿಟರ್ನ್ಸ್ ಮಾಡ್ತೀರಿ ಅಂತ ಅನುಮಾನ ಬಂದು ಬಿಡುತ್ತೆ. ಲೋನ್ ತೆಗೆದುಕೊಂಡ್ರು ಸಹಿತ ನೀವು ಟಿಡಿಎಸ್ ಪೇ ಮಾಡ್ತಾ ಇದ್ರಿ, ಇನ್ಕಮ್ ಟ್ಯಾಕ್ಸ್ ಕಟ್ಟುವರ್ ಇದ್ರಿ ಅಂತ ಹೇಳ್ಬಿಟ್ಟು ಅನುಮಾನ ಬಂದು ಆದಾಯ ಇಲಾಖೆ ಏನ್ ಮಾಡುತ್ತೆ, ಮತ್ತೆ ಆಹಾರ ಇಲಾಖೆಗೂ ಒಂದು ಸ್ಪಷ್ಟನೆಯನ್ನ ಕೊಟ್ಟು, ಒಂದು ಲಿಸ್ಟ್ ಅನ್ನ ಕೊಟ್ಟು, ಇವರು ಕೂಡ ಅನುಮಾನಾಸ್ಪದ ಅಂತ ಹೇಳಿ ಅಂತವರ ಮೇಲೂ ಕೂಡ ಈಗ
ಈ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಕೆಲಸ ನಡೀತಾ ಇರುವಂತದ್ದು. ಸೊ ಈಗ ಸರ್ಕಾರ ಸ್ಟ್ರಿಕ್ಟ್ಲಿ ಕೆಲಸ ಮಾಡ್ತಾ ಇದೆ. ಓಕೆ, ರೇಷನ್ ಕಾರ್ಡ್ ಯಾರು ಅರ್ಹತೆ ಹೊಂದಿಲ್ಲ ಅವ್ರನ್ನ ರದ್ದು ಮಾಡ್ಲಿ, ಆದ್ರೆ ಇಂತಹ ಸಾಮಾನ್ಯ ಬಡು ವ್ಯಕ್ತಿಗಳು 20,000 ರಿಂದ 20,000 ವೇತನ ಪಡ್ಕೊಳ್ತಿರ್ತಾರೆ. ಅಂತದ್ರಲ್ಲಿ ಅವರಿಗೂ ಕೂಡ ವೇತನ ಈಗ 20,000 ರಿಂದ 20,000 ರೂಪಾಯಿ ಒಂದು ಪ್ರತಿ ತಿಂಗಳು ಕೂಡ ಜಮಾ ಆಗ್ತಿರುತ್ತೆ. ಅದು ಹೇಳಿಕೊಳ್ಳುವಂತಹ ವೇತನ ಏನಲ್ಲ, ಅಥವಾ IT ರಿಟರ್ನ್ಸ್ ಮಾಡುವಂತಹ ವೇತನ ಅಲ್ಲ. ಪ್ರತಿ ತಿಂಗಳು ಕೂಡ ಇಲ್ಲಪ್ಪ ಇವರಿಗೆ 4-5 ಲಕ್ಷ ರೂಪಾಯಿ ವೇತನ ಬೀಳುತ್ತೆ, ಸೊ ಅಷ್ಟು ದೊಡ್ಡ ಬಿಸ್ನೆಸ್ ಇದೆ, ಅಷ್ಟು ದೊಡ್ಡ ಕಂಪನಿಯಲ್ಲಿ ಇವರು ಮಾಲೀಕರಿದ್ದಾರೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಸಾಮಾನ್ಯ ಒಬ್ಬ ಕೆಲಸಗಾರ, ಕಾರ್ಮಿಕ ಅಂತವನಿಗೆ 20,000 ರಿಂದ 25,000 ರೂಪಾಯಿ ಬರ್ತಿರತ್ತೆ. ಅದು ಕಟ್ ಆಗ್ತಿದೆ ಅಂದ ಬಳಿಕ ಅವರನ್ನ ರದ್ದು ಮಾಡೋದು ಇದು ಯಾವ ನ್ಯಾಯ? ಸೊ ಈ ರೀತಿ ಸರ್ಕಾರ ತಿಳಿದು ಮಾಡ್ತಾ ಇದೆಯಾ ಅಥವಾ ತಿಳಿಯದೇ ಮಾಡ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ದು ಕೂಡ ಈ ರೀತಿ ಆಗ್ತಾ ಇದೆ, ಒಂದ್ ಸ್ವಲ್ಪ ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ. ದುಡ್ಡು ಜಮಾ ಆಗ್ತಾ ಇದ್ರೆ ಏನು ವರಿ ಮಾಡ್ಕೊಳ್ಬೇಡಿ. ದುಡ್ಡು ನಿಂತು ಹೋಗಿದ್ರೆ, ನೀವು ಅರ್ಜಿ ಸರಿಯಾಗಿ ಸಲ್ಲಿಸಿದ್ರಿ, ಬಯೋಮೆಟ್ರಿಕ್ ಮಾಡಿಸಿದ್ರಿ, ಇಂಥದ್ದೆಲ್ಲವನ್ನು ಕೂಡ ಮಾಡಿಸಿ ಸಹಿತ ನಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ ಸರ್ಕಾರ ಅಂತ ನೀವು ಅನ್ಕೊಂಡಿದ್ದೆ ಆದ್ರೆ ನೀವು ಆದಾಯ ತೆರಿಗೆ ಇಲಾಖೆಗೆ ಭೇಟಿ ಕೊಡಬೇಕು. ಅಲ್ಲಿ ಹೋಗಿ ನೀವು ಸ್ಪಷ್ಟನೆಯನ್ನ ಕೊಟ್ಟಾಗ ಮಾತ್ರ ಅದು ಕ್ಲಿಯರ್ ಆಗುತ್ತೆ. ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ಪಷ್ಟನೆಯನ್ನ ನೀವು ಅವ್ರಿಗೆ ಕೊಟ್ಟು, ಇಲ್ಲ ನಾವು IT ರಿಟರ್ನ್ಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಲೆಟರ್ ತೆಗೆದುಕೊಂಡು ಆಹಾರ ಇಲಾಖೆಗೆ ಭೇಟಿ ಕೊಟ್ರೆ ನಿಮ್ಮ ಕೆಲಸ ಕಂಪ್ಲೀಟ್ ಆದ ಹಾಗೆ. ಸೊ ಇದನ್ನ ಮಾಡಿ ಯಾರ್ದು ದುಡ್ಡು ಬರ್ತಾ ಇಲ್ಲ ಅವರು. ಓಕೆ, IT ರಿಟರ್ನ್ಸ್ ಮಾಡ್ತಾ ಇರುವಂತವರನ್ನ ಲಕ್ಷಾಂತರ ಜನರ ಮೇಲೆ ಅನುಮಾನ ಬಂದಿದೆ, ಅಂತವರೆಲ್ಲರನ್ನು ಕೂಡ ರಿವೆರಿಫಿಕೇಶನ್ ಮಾಡ್ತಾ ಇದೆ. ಅಂತದ್ರಲ್ಲಿ ಯಾರು ಸಿಕ್ಕಾಕೊಳ್ತಾರ ಅವರೆಲ್ಲರನ್ನು ಕೂಡ ತೆಗೆದಾಕ್ತಾ ಇದೆ. ಜೊತೆಗೆ ಅನುಮಾನ ಬಂದಂತವ್ರನ್ನು ಕೂಡ ತೆಗೆದಾಕುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಈ ಸೈಟ್ಗಳೇ ಆ ರೀತಿ, ಸೊ ತಾಂತ್ರಿಕ ದೋಷ ಅದು ಇದು ಅಂತ ಹೇಳ್ಬಿಟ್ಟು ಯಾರನ್ನೋ ರದ್ದು ಮಾಡಿಬಿಡ್ತವೆ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಇನ್ನಷ್ಟು ಪರಿಶೀಲನೆ ಮಾಡಿ ಅನರ್ಹರ ಪಟ್ಟಿಯನ್ನ ಮಾತ್ರ ಬಿಡುಗಡೆ ಮಾಡಿ ಅವರನ್ನ ಮಾತ್ರ ರದ್ದು ಮಾಡ್ಬೇಕಂತ ನಮ್ಮ ವಿನಂತಿ. ಅರ್ಹತೆ ಹೊಂದಿದಂತವರನ್ನ ರದ್ದು ಮಾಡಬಾರದು ಅನ್ನುವಂತಹ ವಿನಂತಿ ಇದೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಅಂದ್ರೆ ನೀವು ಎಲ್ಲವೂ ಕೂಡ ಸರಿಯಾಗಿದೆ, ದುಡ್ಡು ಬರ್ತಾ ಇಲ್ಲ ಗೃಹಲಕ್ಷ್ಮಿದು ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿದ್ರೆ, ರೇಷನ್ ಕಾರ್ಡ್ ಬಗ್ಗೆ ಮುಗೀತು. ಇನ್ನು ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿದೆ, ನಮಗೆ ರೇಷನ್ ಸಿಗ್ತಾ ಇದೆ, ಜೊತೆಗೆ ನಮಗೆ ನಾವು ದುಡ್ಡು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದೀವಿ, ಬಯೋಮೆಟ್ರಿಕ್ ಮಾಡಿಸಿದೀವಿ, ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅಂತ ನೋಡ್ಕೊಳ್ಳಿ. ಅದು ಮುಖ್ಯವಾದಂಥದ್ದು. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಲಿಲ್ಲ ಅಂದ್ರೆ ಸರ್ಕಾರ ಯಾವ ಅಕೌಂಟ್ಗೆ ದುಡ್ಡು ಹಾಕಬೇಕು? ಅದಕ್ಕಾಗಿ ಆ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಮೊದಲು ಮಾಡ್ಕೊಳ್ಳಿ. ತದನಂತರ ನಿಮಗೆ ದುಡ್ಡು ಖಂಡಿತವಾಗ್ಲೂ ಜಮಾ ಆಗತ್ತೆ. ಸೊ ಓಕೆ, ಸೊ ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಲ್ವಾ ನೋಡ್ಕೊಳ್ಳಿ. ದುಡ್ಡನ್ನ ಮೇಲಿಂದ ಮೇಲೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರಿ, ಅಕೌಂಟ್ ಆಕ್ಟಿವ್ ಇರುತ್ತೆ, ನಿಮಗೆ ದುಡ್ಡು ಬರುತ್ತೆ. ಇನ್ನು ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.